ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತ್ ಮಾತಾ ಕಿ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ರಮೇಶ್ ಜಿಗಜಿಣಗಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಿಂದಾಬಾದ್ ಜಿಂದಾಬಾದ್ ಬಿಜೆಪಿ ಜಿಂದಾಬಾದ್ 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 ಬಿಜೆಪಿ ಜಿಂದಾಬಾದ್ 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 ಬಿಜೆಪಿ ಜಿಂದಾಬಾದ್ 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 ಬಿಜೆಪಿ ಜಿಂದಾಬಾದ್ ಜೈ ಜೈ ಭಾರತ್ ಮಾತಾ ಕಿ ಜೈ ಸರ್ ಸ್ವಲ್ಪ ಸಿಂಬಲ್ ಫೋಟೋ ಕೊಡೋದು ಸರ್. ನಮ್ಮ ಪಕ್ಷದ ಕಾರ್ಯಕರ್ತರು ಜಿಲ್ಲೆಯಲ್ಲಿ ಅತ್ಯಂತ ಸಂತೋಷದಿಂದ ಈ ಒಂದು ವಿಜೃಂಭಣೆಯನ್ನು ಆಚರಿಸ್ಲಿಕ್ಕತ್ತಿದ್ದಪ್ಪ. ಇದು ಬಹಳ ನಿಜವಾಗಿ ಇದು ಒಂದು ಪಕ್ಷಕ್ಕೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇದು ಒಂದು ಶಕ್ತಿ ಅಂತೇಳಿ ನಾನು ಭಾವಿಸ್ಕೋತಿದ್ದೀನಿ. ಆ ಬಿಹಾರಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರ ಒಂದು ಹೋರಾಟದಿಂದ ಈ ಪಕ್ಷ ಸಂಪೂರ್ಣವಾದಂಥ ಜಯವನ್ನು ಗಳಿಸದ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಏನು ಇದೀಗ ಮುಂದಿನ ಸರ್ಕಾರ ದಿಕ್ಸೂಚಿ ಆಗುತ್ತಾ ಅಥವಾ ಯಾಕಂದ್ರೆ ಮುಂದೆ ಕರ್ನಾಟಕದ ನೋಡಿ ಇಲ್ಲಿ ಏನ್ರಿ ಆಗ್ತಾ ಅಂತ ಹೇಳ್ತೀನಿ ಅಲ್ರಿ ಸತ್ತಾರ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ದೇಶದಲ್ಲೇ ಸತ್ತದ, ಇನ್ನು ಉಳಿತದ ಇದು? ಇವ್ರು ಎಂಥ ಬಲಿಷ್ಠವಾಗಿರಲಿ, ಇವ್ರು ತಿಳ್ಕೊಂಡಾರ ಅಷ್ಟೇ. ಆದ್ರೆ ನೋಡ್ರಿ ಭಾಳ ಜನರಿಗೆ ಗೊತ್ತಿಲ್ಲ, ಒಂದು ಸಮಾಜ ಒಬ್ಬ ಆಗೋದಿಲ್ಲ. ಇವರು ತಿಳ್ಕೊಂಡಾರ ಅಷ್ಟೇ, ಒಂದು ಸಮಾಜ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ. ರಮೇಶ್ ಜಿಗಜಿಣಗಿ ಅಷ್ಟೇ ಬಲಿಷ್ಠನಾಗಿರಬೇಕು, ಸಮಾಜ ಬಲಿಷ್ಠ ಆಗಿರಬೇಕು. ಆದರೆ ಅದರಿಂದ ಏನೂ ಸಾಧನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬಹಳ ಜನರಿಗೆ ರಾಜಕಾರಣದಲ್ಲಿ ಕಡಿಮೆ ಅದ, ಗೊತ್ತಿಲ್ಲ. ಅದಕ್ಕೆ ಇವ್ರು ತಿಳ್ಕೊಂಡಾರ ಅಷ್ಟೇ. ಸಿದ್ದರಾಮಯ್ಯನವರು ದೊಡ್ಡ ಸಮಾಜದ ದೊಡ್ಡ ಮನುಷ್ಯ ಅದಾನ, ನಾವು ಮತ್ತೆ ಪಕ್ಷ ಕಟ್ತಾನ, ಪಕ್ಷ ಬರ್ತದ ಅನ್ನೋದು ಇದು ಖಂಡಿತ ತಲೆಯನ್ನು ತೆಗೀರಿ. ಯಾವ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ನಾಳೆನೇ ಆಗಲಿ ಇವ್ರು ಸತ್ತರೂ ಕೂಡ ಕಾಂಗ್ರೆಸ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದಲ್ಲಿ ನೆಲ ಕಚ್ಚದ, ಕರ್ನಾಟಕದಲ್ಲಿ ಕೂಡ ನೆಲ ಕಚ್ಚಲಿಕ್ಕೆ ಯಾವ ಸಂದೇಹನೂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೀನಪ್ಪ. ನೋಡ್ರಿ ಈಗ ಯಾರು ಮತಗಳ್ರು ಅನ್ನೋದು ಗೊತ್ತಾಯ್ತಲ್ಲ. ಅವನು ಪಪ್ಪು ಅವನೇನು ನಾಯಕ ಏನ್ರಿ? ಅವನ ಬಟ್ಟಿ ಮೇಲೆ ಗೊತ್ತಾಗೋದಿಲ್ಲ ಅವನ ನಾಯಕನೋ ಏನು ಅನ್ನೋದು. ನಾ ಹೇಳಿದ್ದೀನಿ ಬೇಕಾದಷ್ಟು ಸಲ, ಸಣ್ಣ ಹುಡುಗರಿಗತ್ತಲೆ ಬಟ್ಟಿ ತೋರಿಸ್ಕೊಂಡು ಪಾರ್ಲಿಮೆಂಟ್ನಾಗ ಅಡ್ಡಾಡ್ತಾನೆ. ಅವನೇ ನಾಯಕ ಏನ್ರಿ? ಅವನು ನಾಯಕ ಆಗ್ಲಿಕ್ಕೆ ಅಯೋಗ್ಯ ಅದಾನ ಅಂತಕ್ಕಂಥ ಮಾತು ನಾ ಹೇಳ್ತೀನಿ. ಸರ್, ಈಗ ಮೊನ್ನೆ ಪ್ರವಾಹ ಬಂತಲ್ಲ, ಪ್ರವಾಹ ಬಂದ ನಂತರ ಎಲ್ಲ ಕಡೆ ಏನು ಅಂತಂದರೆ 5,000 ರೂಪಾಯಿ ತಕ್ಷಣಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. BJP ಸರ್ಕಾರ ಇದ್ದಾಗ ಯಾರು ಈ ರೀತಿ ಪ್ರವಾಹ ಬಂದಾಗ ತಕ್ಷಣಕ್ಕೆ 20,000 ರೂಪಾಯಿನ ಬೊಮ್ಮಾಯಿಯವರು ಕೊಟ್ಟಿದ್ರು. ಇವ್ರು 5,000 ರೂಪಾಯಿ ಕೊಡ್ತೀವಿ ತಕ್ಷಣಕ್ಕೆ, ಅದಾದಂಥ ಪರಿಹಾರ ಕೂಡ ಘೋಷಣೆ ಮಾಡ್ತೀವಿ ಅಂತೇಳಿ ವೈಮಾನಿಕ ಸಮೀಕ್ಷೆ ಕೂಡ ನೋಡ್ರಿ ಇದ್ರೊಳಗೂ ನಯಾ ಪೈಸಾ ಕೂಡ ಯಾರಿಗೂ ಕೂಡ ಮುಟ್ಟಿಲ್ಲ. ನೋಡ್ರಿ ಮುಟ್ಟಂಗಿಲ್ಲ. ಎಲ್ಲದ ರೀ ರೊಕ್ಕ? ಅಲ್ಲಿ ನಾ ದಿನ ಬರ್ರಿ, ನನ್ನ ಆಫೀಸ್ ಮುಂದೆ ಒಂದು 20 ಜನ ನಿಂತಿರ್ತಾವ. ಈ ಏನು ಯಾವ್ದದು ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತ ಹುಡುಗರು ದಿನ ಬಂದು 25 ಜನ ನನ್ನ ಮಂದಿ ಹೊಂದಿರ್ತಾರಪ್ಪ ನನ್ನ ಆಫೀಸ್ ಮುಂದೆ. ನಮ್ಮ ಪಗಾರ ಕೊಡಿಸ್ರಿ ಇಂಥ ಪರಿಸ್ಥಿತಿ ಅದ ರೀ. ಅವರು ದಡ್ರು ಸುಮ್ಮನೆ ಏನೋ ಹೇಳ್ಕೊತ ಹೊಂಟಾರ, ಜನರ ಮಳ್ಳು ಮಾಡ್ಕೊತ ಹೊಂಟಾರ. ಅವ್ರಿಗೆ ದಿವಾಳಿ ಎದ್ದು ಸತ್ಯಾನಾಶ ಆಗಿ ಹೋಗ್ಯ ಸರ್ಕಾರ. ಅಷ್ಟು ಮಾತ್ರ भारतीय जनता पक्ष और नीतीश कुमार का पार्टी 200 पार होने वाला है. अभी तो 98 क्लियर है, 200 पार होने वाला है. देश के नरेंद्र मोदी के हर डेवलपमेंट काम पर ज़्यादा सपोर्ट वहाँ बिहार में मिला है. आगे भी कर्नाटक में ऐसे ही रिजल्ट आने वाला है. ऐसे ही कांग्रेस का हालात होगा. भारतीय जनता पक्ष इधर भी स्पष्ट बहुमत मिलने वाला है. सर, चुनाव से पहले वहाँ पर वोट चोरी के आरोप लगाए ऐसे बहुत दिन से चल रहे हैं. वो कौन बोलता है ऐसा? कोई आदमी करता है. भारतीय जनता पक्ष नहीं कर रहा. कौन चोरी करता है? वो चोर है, इसलिए वो बोल रहे हैं. सर, आज की ये जो जीत हुई है, इस पर आप क्या कहेंगे? जीत अभी बोला तो नरेंद्र मोदी का
शहर में और नरेंद्र मोदी का डेवलपमेंट वर्क, इससे पर ज़्यादा वोट हमारा भारतीय जनता पक्ष को मिला है। ಎನ್ ಡಿ ಎ ಮೈತ್ರಿಕೂಟ ಇವತ್ತಿನ ದಿವಸ ನಾವೆಲ್ಲ ಮಾಧ್ಯಮದ ಮೂಲಕ ಏನು ಟಿ ವಿ ಮಾಧ್ಯಮ ಮೂಲಕ ಚುನಾವಣೆ ಫಲಿತಾಂಶ ಕೆಲವೇ ಕ್ಷಣಗಳಲ್ಲಿ ಬಾಕಿ ಐತಿ. ಸುಮಾರು 243 ಕ್ಷೇತ್ರಗಳೊಳಗೆ 200ಕ್ಕಿಂತ ಹೆಚ್ಚು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿ ಅಲಯನ್ಸ್ ಎನ್ ಡಿಗೆ ಪೂರ್ಣ ಬಹುಮತ, ಒನ್ ಸೈಡ್ ಬಹುಮತ ಇವತ್ತಿನ ದಿವಸ ಲಭಿಸಿದ್ದು. ಇದೇನಾದರೂ ಶ್ರೇಯಸ್ಸು ಸಲ್ಲಬೇಕಿದ್ರೆ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರಿರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು JP ನಡ್ಡಾ ಇರ್ಬೋದು, ಅದೇ ರೀತಿ ಅಭಿವೃದ್ಧಿ ಹರಕಾದರಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಭಿವೃದ್ಧಿಗಾಗಿ ಇವತ್ತಿನ ದಿವಸ ಬಿಹಾರ ಜನತೆ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದ್ದಾರೆ. ವಿಶೇಷವಾಗಿ ಏನು ರಾಹುಲ್ ಗಾಂಧಿ ಇರ್ಬೋದು ಮತ್ತು ಏನು ಮಹಾಗಠಬಂಧನದ ತೇಜಸ್ವಿ ಯಾದವ್ ಅವರು ಏನು ಮತಗಳ್ಳತನ ಆರೋಪ ಮಾಡಿ ಇಡೀ ರಾಜ್ಯದ ತುಂಬ ಭಾರತೀಯ ಜನತಾ ಪಾರ್ಟಿಯವರು ಬದಗಳನ್ನು ಮಾಡ್ತಾರಂತೇಳಿ ಅಪಪ್ರಚಾರ ಮಾಡಿದರೂ ಕೂಡ ಜನತೆ ತಿರಸ್ಕಾರ ಮಾಡ್ಯಾರ. ವಿಶೇಷವಾಗಿ ಕಾಂಗ್ರೆಸ್ 2 ಡಿಜಿಟನ್ನು ಕೂಡ ಇವತ್ತಿನ ದಿವಸ ದಾಟಿಲ್ಲ. ಕೇವಲ 4 ಸೀಟಿಗೆ ತೃಪ್ತಿಕರವಾದಂಥ ಏನು ಇವತ್ತಿನ ದಿವಸ ನಮ್ಮ ದೇಶದ ಜನತೆ ರಾಹುಲ್ ಗಾಂಧಿ ಅವರಿಗೆ ಎಂದೂ ಮೆಚ್ಚಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ದೊಡ್ಡ ಶಕ್ತಿ ಯಾರಾದರೂ ಇದ್ದರೆ ನಮ್ಮ ಪಕ್ಷಕ್ಕೆ ಅಂದ್ರೆ ರಾಹುಲ್ ಗಾಂಧಿನೇ. ವಿರೋಧ ಪಕ್ಷದಿದ್ರೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ರಾಹುಲ್ ಗಾಂಧಿ ಎಲ್ಲಿ ಮಟ್ಟ ಇರ್ತಾರೆ ಅಲ್ಲಿ ಮಟ್ಟ ನಮ್ಗೆ ಅನುಕೂಲ ಆಗೇ ಆಕೈತಿ. ನಾನು ಶಿವರುದ್ರ ಬಾಗಲಕೋಟೆ ಮಹಾನಗರ ಪಾಲಿಕೆ